ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ನಂಬ್ತೀನಿ ನೀವೆಲ್ಲರೂ ಚೆನ್ನಾಗಿದ್ದಾರೆ ಎಂಬುದಾಗಿ. ಇವತ್ತು ಒಂದು ವಾಕ್ಯದ ಒಂದು ಮುಖಾಂತರ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ಯೋಚನೆ ಮಾಡಿದೆ. ಅದು ಯೆಶಾಯನ ಪ್ರವಾದನೆ ಗ್ರಂಥ, ಅದರ 54ನೇ ಅಧ್ಯಾಯ 10ನೇ ವಚನ. ಅದು ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯನೇ, ಅದು ಎಲ್ಲರಿಗೂ ಚಿರಪರಿಚಿತವಾದಂಥ ವಾಕ್ಯ. ಸೊ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಬೆಟ್ಟಗಳ ಸ್ಥಳಗಳನ್ನ ಬಿಡ್ಬೋದು ಅಥವಾ ಕದಲ್ಬೋದು, ಆದರೆ ನನ್ನ ಕೃಪೆ ನಿಮ್ಮನ್ನು ಬಿಡಲ್ಲ ಎಂಬುದಾಗಿ. ನೋಡಿ, ಕೆಲವು ಸತಿ ನಾವು ಈ ಥರ ಹೇಳೋದು ಉಂಟು, ಹಳೆ ಒಡಂಬಡಿಕೆ ನಮಗೆ ಸಂಬಂಧ ಅಲ್ಲ ಅಥವಾ ಅದರಲ್ಲಿ ಬರೆದಿರುವಂಥ ಆಶೀರ್ವಾದ ನಮಗಲ್ಲ ಅಂತ. ಆದರೆ ಅದನ್ನು ನಾವು ನೋಡ್ಬೇಕಾದ್ರೆ, ಆ ವಾಕ್ಯನ ನಾವು ಗಮನಿಸ್ಬೇಕಾದ್ರೆ ಆತನ ಗುಣ ಅತಿಶಯ ಅಥವಾ ಆತನ ಕ್ಯಾರೆಕ್ಟರ್, ದೇವರ ಒಂದು ಕ್ಯಾರೆಕ್ಟರ್ ನಮಗೆ ಅರ್ಥ ಆಗಿದೆ. ಓಕೆ, ಸೊ ಎಲ್ಲ ವಾಕ್ಯದ ಮುಖಾಂತರ ನಮ್ಗೆ ಅರ್ಥ ಆಗೋದೇನು ಅಂತಲೇ ಆತನ ಕ್ಯಾರೆಕ್ಟರ್. ಓಕೆ, ಅದು ಮೇ ಬಿ ನಮ್ಗೆ ಅಲ್ಲೇ ಇರ್ಬೋದು. ಓಕೆ, ಅದು ಸುಮಾರು ವರ್ಷಗಳ ಹಿಂದೆ ಬರೆದೈತೆ, ಅದು ನಮಗಲ್ಲ ಅಂತ ಹೇಳುವಂಥ ಜನರು ಇವತ್ತು ಇರೋರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾವು ಎಲ್ಲ ವಾಕ್ಯನ ನಾವು ನಂಬಂಥವ್ರು, ಎಲ್ಲ ನಾವು ಆ ಥರನೇ ನಾವು ತಗೊಳ್ಳೋದು. ಆದರೆ ಕೆಲವು ಸತಿ ಆ ಥರ ವಿಷಯಗಳು ಬರ್ತದೆ, ಅದು ನಮಗೆ ಬರ್ದಿಲ್ಲ, ಅವ್ರಿಗೆ ಬರ್ದಿಲ್ಲ, ಇವ್ರಿಗೆ ಬರ್ದಿಲ್ಲ ಅಂತ. ಆದರೆ ಒಟ್ಟಾರೆ ನಾನು ಯೋಚನೆ ಮಾಡೋದೇನು ಅಂತಂದರೆ, ಎಲ್ಲ ವಾಕ್ಯಗಳು ಆತನ ಒಂದು ಗುಣ ಅಥವಾ ಆತನ ಕ್ಯಾರೆಕ್ಟರ್ಗಳನ್ನ ಅದು ದೇವ್ರ ವಾಕ್ಯ ತೋರಿಸ್ತದೆ. ಸೊ ಇಲ್ಲಿ ದೇವ್ರು ಹೇಳ್ತಾ ಇರೋದು, ನನ್ನ ಕೃಪೆ ನಿನಗೆ ಸಾಕು. ಓಕೆ, ನನ್ನ ಕೃಪೆ ನಿಮ್ಮನ್ನು ಬಿಡಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ. ಸೊ ಪೌಲ ಹೇಳ್ತಾನೆ, ನಾನು ಬಲಹೀನತೆಯಲ್ಲಿ ಇದ್ದೀನಿ ಅಂತ. ಆದರೆ ದೇವ್ರು ಹೇಳೋದೇನು ಅಂತಂದರೆ, ನನ್ನ ಕೃಪೆ ನಿನಗೆ ಸಾಕು. ನೀನು ಬಲಹೀನತೆಯಲ್ಲಿ ಇದೆಯಾ? ಓಕೆ, ಫೈನ್, ಆದರೆ ನನ್ನ ಕೃಪೆ ನಿನಗೆ ಸಾಕು. ಇವತ್ತು ದೇವರು ನಮ್ಮ ಸಂಗ್ರಹ ಹೇಳ್ತಿರೋದು ಅಷ್ಟೇ, ನನ್ನ ಕೃಪೆ ನಿಮಗೆ ಸಾಕು. ಇವತ್ತು ಎಷ್ಟೋ ಸಾರಿ ನಾವು ಬಲಹೀನತೆಗಳಲ್ಲಿ ಹಾದು ಹೋಗೋದುಂಟು, ಕೊರತೆಗಳಲ್ಲಿ ಹಾದು ಹೋಗೋದುಂಟು, ಎಲ್ಲ ವಿಷಯಗಳಲ್ಲಿ ನಾವು ಹಾದು ಹೋಗ್ತೀವಿ. ನಾವು ಈ ಪ್ರಪಂಚದಲ್ಲಿ ಇರೋದ್ರಿಂದ ನಾವು ಎಲ್ಲ ಬೇರೆ ಜನ ಯಾವ ರೀತಿ ಹಾದು ಹೋಗ್ತಾರೋ ಅದೇ ರೀತಿ ನಾವು ಹಾದು ಹೋಗ್ತಾ ಇರ್ತೀವಿ. ಆದರೆ ಒಂದೇ ಒಂದು ನಾವು ನಂಬಿರೋದೇನು ಅಂತಂದರೆ, ಆತನ ಕೃಪೆ ನಮಗೆ ಸಾಕು ಎಂಬುದಾಗಿ. ಆತನ ಕೃಪೆ ಅದು ನಮ್ಮನ್ನು ಕೈ ಬಿಡುವಂಥದ್ದಲ್ಲ. ನೋಡಿ, ಒಂದು ಬೆಟ್ಟದ ಬಗ್ಗೆ ಯೋಚನೆ ಮಾಡು, ನಮ್ಗೆ ಗೊತ್ತು ಅದು ಎಲ್ಲೂ ಹೋಗಲ್ಲ ಅಂತ. ಅರೆ ದೇವ್ರು ಹೇಳ್ತಿರೋದು, ಅದು ಹೋದ್ರೂ ಹೋಗ್ಬೋದು, ಆದರೆ ನನ್ನ ಕೃಪೆ ನಿಮ್ಮನ್ನು ಬಿಡಲ್ಲ. ಇವತ್ತು ನಾವು ದೇವ್ರ ಮಕ್ಕಳಾಗಿ ನಾವು ನಂಬಬೇಕು, ಆತನ ಕೃಪೆ ನಮ್ಮನ್ನು ಬಿಡಲ್ಲ. ಆತನ ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಅದು ಎಂಥ ಪರಿಸ್ಥಿತಿಗಳು ನಾವು ಎದುರಿಸ್ಬೋದು, ಅದು ಎಂಥ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಕೆಲವು ಸತಿ ನಾವು ಯೋಚನೆ ಮಾಡಿಲ್ಲ ಅಂಥ ಪರಿಸ್ಥಿತಿಗಳು ನಮ್ಮ ಜೀವಿತಗಳಲ್ಲಿ ಬಂದರೂ ಒಂದೇ ಒಂದು ಆತನ ಕೃಪೆ ನಮ್ಮ ಮೇಲೆ ಇರೋದ್ರಿಂದ ನಾವು ಎಲ್ಲವನ್ನು ನಾವು ಗೆಲ್ತೀವಿ. ಸೊ ಅದು ದೇವರು ನಮಗೆ ಆ ಸಾಮರ್ಥ್ಯಗಳನ್ನ ಕೊಡ್ತಾರೆ. ಇವತ್ತು ಬಲಹೀನತೆಯಲ್ಲಿ ಇದ್ದಂಥ ನಮ್ಮನ್ನು ನಾವು ಒಂದು ಯೋಚನೆ ಮಾಡಬೇಕು, ಆತನ ಕೃಪೆ ನಮಗೆ ಸಾಕು ಎಂಬುದಾಗಿ. ಇವತ್ತು ಆತನ ಕೃಪೆ ನನಗೂ ನಿಮಗೂ ಸಾಕು. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.